स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। तिरंगा लहराते समय एक व्यक्ति ने की हवा में फायरिंग। ये घटना बीजापुर जिला इंडी तालुका के हिरेरूगी ग्राम में घटी है। फायरिंग करने वाले व्यक्ति का नाम मल्लू गिन्नी बताया जा रहा है कि झंडा लहराते समय ग्राम पंचायत के सामने मल्लू ने हवा में फायरिंग की, जिसकी वजह से मिस फायर होकर अध्यक्ष सोमवा के पैर में गोली लगी है। ये घटना इंडी ग्रामीण पुलिस थाना व्याप्ति में घटी है। ನಮ್ಮ ತಯಾರಿ ಚೆನ್ನಂದ್ರೆ ಮುಂದೆ ಧ್ವಜಾರೋಹಣ ಮಾಡೋಕೆ ಮಾಡಿ ಹಾರಿಸ್ಬೇಕು, ಮ್ಯಾಲ ಗಾಳಿಯಲ್ಲಿ ಗುಂಡು ಹಾರಿಸ್ಬೋದು, ಆಕಸ್ಮಿಕವಾಗಿ ತಳಗ ತೋಳವಾಗ ಆಟ ಹಾರಿಸ್ಬೇಕು. ಎಷ್ಟು ಬುಲೆಟ್ ಫೈರ್ ಆಯಿತು? ಒಂದೇ ಮಾಡಿದ್ರಾಗ ಆಗ್ಯದ. ಜೋರ ಅವ್ರು ಪ್ರತಿ ವರ್ಷ ಮಾಡ್ತಿದ್ರು. ಪ್ರತಿ ವರ್ಷ ಧ್ವಜಾರೋಹಣ ಮಾಡುವಾಗ ವಾಲಿಕಾರ ಅಂತೇಳಿ ಮಾಡ್ತಾರೆ. ಅದು ಅದೇ ಥರ ಮಾಡುವಾಗ ಆಕಸ್ಮಿಕವಾಗಿ ನಿಮ್ಮ ತಾಯಿಯವರು ಎಷ್ಟು ವರ್ಷ ಆಯಿತು ಬರಲಿ ಶಹೀದಾಗಿ? ಈಗ ಒಂದು 6 ತಿಂಗಳು ಚೆನ್ನ. ಆ ಕಾರ್ಯಕ್ರಮದಲ್ಲಿ ಮಕ್ಕಳು ಎಲ್ಲರೂ ಇದ್ದರು. ಸ್ಕೂಲ್ ಬರ್ತೀವಿ. ಅದಾದಮೇಲೆ ಇಲ್ಲಿಗೆ ದಾಖಲೆ ಮಾಡಿದ್ರು. ಹೌದು. ಏನೇನಾಗಿದೆ ಕಾಲಿಗೆ ಸ್ವಲ್ಪ ಇಲ್ಲಿ ಮೊಳಕಲ್ ಸ್ವಲ್ಪ ಚರ್ಚಿದೆ. ಆಪ್ರೇಷನ್ ಆಗಿರೋದು ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಾರಿ, ಎಲ್ಲ ಆರಾಮದಾರಿ ಮಾತಾಡ್ತಾರೆ. ಕಂಪ್ಲೇಂಟ್ ಅದೇ ಮಾಡಿದ್ರು. ಇದಕ್ಕಿಂತ ಮುಂಚೆ ಜಗಳ ಏನಾಗುತ್ತೆ? ಅವ್ರ ಜೊತೆ ಜಗಳದು ಏನಾದ್ರು? ಏನು ಇಲ್ಲ, ಏನು ಉದ್ದೇಶ ಪಡಾಕ್ರಿ? ಅಲ್ಲಿ ಅಕಸ್ಮಾತ್ ಅದೇ ಐತೆ, ಗಾಳಿಯಲ್ಲಿ ಗುಂಡು ಹಾರಿಸೋಲ್ಲ, ಧ್ವಜಾರೋಹಣ ಮಾಡೋ ಅಕಸ್ಮಾತ್. ಯಾರು ಮಾಡಿದ್ರಿ? ಅಲ್ಲೇ ನಮ್ಮ ಹೆಸರು ಮಲ್ಲು ಅಂತ. ನಿಮ್ಮ ಹೆಸರು ಹೇಳಿ. ಶಿವಾನಂದ. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.